ಡ್ಯಾನ್ಸರ್ ಅಂದ್ರೆ 2 ಬ್ಯಾಗ್ ಹಾಕೊಂಡ್ಬಿಡ್ಬೇಕು. ಸ್ಟ್ರಗಲ್ ಅನ್ನೋ ದೊಡ್ಡ ಬ್ಯಾಗ್ ಹಾಕೊಂಡು ರೆಡಿ ಆಗ್ಬಿಡ್ಬೇಕು. ಡಾನ್ ಅಂತ ಹಾಗೆ ಇರಲಿ, ಡಿ ಹಂಗೆ ಇರಲಿ, ಓನ ಎ ಮಾಡಿದೆ, ಎನ್ ಹಂಗೆ ಬಿಟ್ಟೆ, ಸಿ ಆರ್ ಅಂತ ಸೇರೋದು, ಡ್ಯಾನ್ಸರ್ಸ್ ಅಂತ ಸೇರೋದು. ನಾನು ಎಷ್ಟು ಒಳ್ಳೆ ಸ್ಟೂಡೆಂಟ್ ಅಂದರೆ ಸ್ಕೂಲಲ್ಲಿ ಒಬ್ಬರು ಟೀಚರು ನನ್ನ ಕೈಯಲ್ಲಿ ಮಿಸ್ ಆಗಿಲ್ಲ ಮ್ಯಾಮ್, ಎಲ್ಲರೂ ನಂಗೆ ಹೊಡೆದಿದ್ದಾರೆ. ಎಲ್ಲರ ಕೈಯಲ್ಲೂ ನಾನು ಚೆನ್ನಾಗಿ ಓದಿದ್ದೀನಿ. ನಾನು ಗುರುರಾಜ್ ನಾಯ್ಡು ಅವರ ಪಕ್ಕ ಅಭಿಮಾನಿ. ನಾನು ಅವ್ರ ಹರಿಕತೆಗೆ ನಾನು ತುಂಬ ಕೇಳ್ತೀನಿ. ಬರೀ ಅವ್ರ ಮಾತಲ್ಲೇ ನಿಮ್ಗೆ ಇನ್ನೊಂದು ಪ್ರಪಂಚ ಕರ್ಕೊಂಡು ಹೋಗ್ತಾರೆ ಅಂದರೆ ಅದು ನನ್ನ ಪ್ರಕಾರ ಗುರುರಾಜ್ ನಾಯ್ಡು ಅವರು. ಅದರಲ್ಲಿ ನಾನು ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆಗ್ತೀನಿ. ಆವಾಗ ಇಮ್ರಾನ್ ಮಾಸ್ಟರ್ ಇರ್ತಾರೆ, ಸಂಜನಾ ಮ್ಯಾಮ್ ಇರ್ತಾರೆ ಆಸ್ ಎ ಜಡ್ಜ್ ಆಗಿ. ನಂದೊಂದು ಬರೀ ಒಂದು 30 ಸೆಕೆಂಡ್ ಕ್ಲಿಪ್ಪು ನೋಡಿ, ಅದು ನೋಡಿ ಇಮ್ರಾನ್ ಮಾಸ್ಟರ್ ತುಂಬ ಖುಷಿ ಕೊಟ್ಟು 30 ಸೆಕೆಂಡಿಗೆ ಒಂದು ನನಗೆ ಹ್ಯಾಟ್ ಆಗಿದೆ. ಸೇಮ್ ಫೀಲ್ಡ್ನವರು ಮದುವೆ ಆಗಬಾರ್ದು, ಅವ್ರ ಡಿಸ್ಕಷನ್ ತುಂಬ ಬೋರ್ ಆಗಿರುತ್ತೆ, ಮನೆಯಲ್ಲೂ ಡ್ಯಾನ್ಸ್ ಬಗ್ಗೆ ಮಾತಾಡ್ತಾರೆ. ಸೊ ಈ ಥರ ಕಾಂಪ್ಲಿಕೇಶನ್ಸ್ ಬರಲಿಲ್ಲ, ಯಾವ ಥರ ಇರುತ್ತೆ ನಿಮ್ಮ ಡಿಸ್ಕಷನ್ಸ್ ಅಂತ? ಅವ್ರ ಮೈಂಡಲ್ಲೂ ಹಾಗೆ ಬಂದ್ಬಿಟ್ಟಿತ್ತು, ಡ್ಯಾನ್ಸರ್ ಅಂದರೆ ಸರಿ ಇಲ್ಲ. ಯಾಕಂದರೆ ಅವ್ರ ಮಗಳನ್ನ ಒಂದು ಕಡೆ ಡ್ಯಾನ್ಸ್ ಆಗಿದಾಗ ಸ್ವಲ್ಪ ಜನ ನೋಡಿರ್ತಾರಲ್ಲ, ನೋಡಿದಾಗ ಅವ್ರಿಗೆ ಅಷ್ಟು ಒಳ್ಳೆ ಅಭಿಪ್ರಾಯ ಇರಲಿಲ್ಲ ಅದರಲ್ಲಿ. ಸೊ ಡ್ಯಾನ್ಸ್ ಅಂದಿದ ತಕ್ಷಣ ಅವರು ಅಲ್ಲೇ ಫಸ್ಟೇ ರಿಜೆಕ್ಟ್ ಮಾಡಿಬಿಟ್ಟಿದ್ರು. ಮಲಗಿದಾಗ ನಂಗೆ ಥಾಟ್ ಬಂದ್ಬಿಡುತ್ತೆ ಮ್ಯಾಮ್, ಒಂದೊಂದ್ಸತಿ ಕನ್ಸಲ್ ಬರುತ್ತೆ, ಆ ಥರ ಎಲ್ಲ ಆಗುತ್ತೆ ನನಗೆ. ಅವಾಗ ಎದ್ದಿದ ತಕ್ಷಣ ನಾನು ಮರ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ಎದ್ದಿದ ತಕ್ಷಣ ನಾನು ಹೆಂಡ್ತಿಗೆ ಎಬ್ಸ್ತೀನಿ, ಏನ್ರಿ ಅಂತಾರೆ, ಈ ಥರ ಒಂದು ಕಾನ್ಸೆಪ್ಟ್ ಬಂದಿದೆ ಹೆಂಗಿದೆ ಅಂತ. ಅಯ್ಯೋ ರೇ, ಟೈಮ್ ನೋಡಿದ್ದೀರಾ, 12:30 1 ಗಂಟೆ ಆಗೋದು ಬಂದಿದೆ. ಹಾಯ್, ನಮಸ್ಕಾರ. ನಾನು ಮಂಜುನಾಥ್ ಕೋಕಟೆ. ಯಾರು ಅಂತನಾ? ನಾನು ಡ್ಯಾನ್ಸ್ ಕೊರಿಯೋಗ್ರಾಫರ್ ಮಂಜು ಮಾಸ್ಟರ್. ಗೊತ್ತಾಯ್ತಲ್ವಾ? ಈ ಮಂಜುನಾಥ್ ಕೋಕಟೆ ಹೇಗೆ ಮಂಜು ಮಾಸ್ಟರ್ ಆದ ಅನ್ನೋ ಕತೆ ಬುಕ್ ಬ್ರಹ್ಮ ಯೂಟ್ಯೂಬ್ ಚಾನಲ್ ಬರ್ತಾ ಇದೆ, ನೋಡಿ ಸಪೋರ್ಟ್ ಮಾಡಿ.